ಏನೇನ್ ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ. ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ. ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಕುಮಾರಸ್ವಾಮಿ ಹೇಳಿದ್ನ ಗಮನಿಸಿದ್ದೀವಿ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಪಾಪ ಒಳ್ಳೇದಾಗ್ಲಿ ಅವ್ರಿಗೆ. ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೆ, ಜಡ್ಜೇ ತಾನೆ ಜೈಲ್ ಕಳಿಸೋರು. ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದು ಭವಿಷ್ಯವಾಣಿ ನುಡಿದಿದ್ರು. ಅದು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗುವ ದಿನಗಳು ದೂರ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಕಾರಣ, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಏನು JDS ಮತ್ತು ಅಲ್ಲಿನ ರೈತರು ಪ್ರತಿಭಟನೆ ನಡೆಸ್ತಿದ್ರು. ಆ ಪ್ರತಿಭಟನೆಯ ಸಂದರ್ಭ ವಿಡಿಯೋ ಮೆಸೇಜ್ನ ಮೂಲಕ ಮಾತಾಡುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗುವಂತಹ ದಿನಗಳು ದೂರ ಇಲ್ಲ ಅನ್ನುವಂತಹ ಭವಿಷ್ಯವಾಣಿ ನುಡಿದಿದ್ರು. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಏನೇನು ಮಾಡ್ತಿದ್ರೆಲ್ಲ ನಮಗೆ ಗೊತ್ತಿದೆ ಅನ್ನೋದನ್ನು ಹೇಳಿದರು. ಅಷ್ಟೇ ಅಲ್ಲ, ನನ್ನ ಪಕ್ಷ ಮತ್ತು ನನ್ನ ಕುಟುಂಬವನ್ನು ಮುಗಿಸುವಂತಹ ರಾಜಕೀಯವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು 2006ರ ಯುದ್ಧ ಮತ್ತೆ ನೆನಪಾಗ್ತಿದೆಯಾ ಅನ್ನುವ ಮೂಲಕ ಒಂದು ಮೆಸೇಜನ್ನು ಖಡಕ್ ಆಗಿ ಕೊಟ್ಟಿರುವಂಥದ್ದು. ಯಾಕಂದರೆ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ನೋಡಿ ನನ್ನ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ಇವರು ಯಾವಾಗೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಆ ಎಲ್ಲ ಸಂದರ್ಭಗಳಲ್ಲಿ ಮಾಡ್ತಿದ್ದಾರೆ. ನನ್ನ ತಮ್ಮನ ವಿರುದ್ಧ, ತಂಗಿಯ ವಿರುದ್ಧ ಎಲ್ಲ ಕೇಸುಗಳನ್ನು ಹಾಕಿದ್ದಾರೆ, ಸಾಕಷ್ಟು ಕೇಸುಗಳನ್ನು ಹಾಕ್ತಾನೆ ಇದ್ದಾರೆ. ಇದೀಗ ಅವರೇ ಷಡ್ಯಂತ್ರ ಮಾಡ್ತಿರೋದ್ರ ಬಗ್ಗೆ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ತುಂಬ ಸೂಕ್ಷ್ಮವಾದ ವಿಚಾರ ಏನಂದರೆ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಅವರೆಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ. ಅವರ ಷಡ್ಯಂತ್ರ, ಅವರ ಆಸೆ ಏನಿದೆ, ಅದಕ್ಕೆ ಅವರ ಸಂಕಲ್ಪಕ್ಕೆ ಒಳ್ಳೆಯದಾಗಲಿ, ಹಬ್ಬ ಆದಮೇಲೆ ಎಲ್ಲಕ್ಕೂ ಸರಿಯಾದ ಉತ್ತರ ಕೊಡ್ತೀನಿ. ಸಾಧ್ಯ ಆದರೆ ಎದ್ರಾ ಬದ್ರಾ ಕೂರಿಸಿ ಯಾವುದಾದ್ರೂ ನ್ಯೂಸ್ ಚಾನಲ್ ನಮ್ಮಿಬ್ಬರನ್ನು ಇಂಟ್ರ್ಯೂ ಮಾಡಿ ನಮ್ಮ ದಾಖಲೆಗಳನ್ನು ನನ್ನ ಭಂಡಾರದಿಂದ ತರ್ತೀನಿ, ಅವರ ದಾಖಲೆಗಳನ್ನು ಅವರು ತರಲಿ, ಗೊತ್ತಾಗಲಿ, ಇದಕ್ಕೊಂದು ಅಂತ್ಯ ಮುಗಿಬೇಕು, ಇದು ಹೀಗೆ ಎಳೆದಾಡ್ತಾ ಹೋಗಬಾರ್ದು ಅನ್ನುವಂತಹ ಮೆಸೇಜ್ ಕೊಡುವ ಜೊತೆಯಲ್ಲಿ ಅವರು ತುಂಬ ಸೂಕ್ಷ್ಮವಾಗಿ ಹೇಳಿದ್ದು, ಅವ್ರು ಜಡ್ಜ್ ಅಲ್ವಾ, ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತಿದ್ದಾರಲ್ವಾ, ಆದರೆ ಅವರೇನೇ ಕೋರ್ಟ್ಗೆ ಓಡಾಡ್ತಿದ್ದಾರೆ ಯಾಕೆ ಅಂತ ಮಾರ್ಮಿಕವಾಗಿ ಹೇಳೋ ಮೂಲಕ ಒಂದು ಸಂದೇಶ ರವಾನಿಸಿರುತ್ತೆ. ಇಲ್ಲಿ ಕುಮಾರಸ್ವಾಮಿ ಅವರು CM ಆದಾಗಲೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ, ಅವ್ರ ಕುಟುಂಬದವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆರೋಪ. ಆದರೆ ಕುಮಾರಸ್ವಾಮಿ ಅವರ ಆರೋಪ, ಇವರು DCM ಆದಮೇಲೆ, ಇವರು ಸರ್ಕಾರ ಬಂದ ಮೇಲೆ ನನ್ನ ಪಕ್ಷ ಮತ್ತು ನನ್ನ ಕುಟುಂಬವನ್ನು ಹಣಿಯುವಂತಹ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಇಬ್ಬರೂ ಕೂಡ ಮಾತಾಡ್ತಿದ್ದಾರೆ. ಆದರೆ ನೇರ ಜೈಲಿನ ವಿಚಾರವನ್ನು ಚರ್ಚಿಸಿದ್ದು ಕುಮಾರಸ್ವಾಮಿಯವರು ಆರಂಭದಲ್ಲಿ. ಈ ವಾಗ್ವಾದ ಶುರುವಾಗೋದಕ್ಕೆ ಕಾರಣ ಆಗಿತ್ತು. ಆದರೆ ಈಗ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡುವ ಸಂದರ್ಭದಲ್ಲಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ, ಕೋರ್ಟ್ನಲ್ಲಿ ಆ ವಿಚಾರವಾಗಿ ವಿಚಾರಣೆಗಳು ನಡೀತಿರುವಂಥದ್ದು, ಇನ್ನು ಕೆಲವು ಕೇಸ್ಗಳು ಕ್ಲಿಯರ್ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಅವರ ಅಕ್ರಮ ಆಸ್ತಿ ಪ್ರಕರಣ ಏನಿತ್ತು, ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಹೊಸ ಪೀಠಕ್ಕೆ ವರ್ಗಾಯಿಸಿದ ಬಳಿಕವೇ ಕುಮಾರಸ್ವಾಮಿಯವರು ಈ ರೀತಿ ಮಾತಾಡಿದ್ದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆತಂಕ ಎದುರಾಗ್ತಿರಬಹುದು. ಕಾನೂನಿನ ವ್ಯಾಜ್ಯದಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ದಿನಾವೂ ಸಾಕಷ್ಟು ಕೇಸುಗಳನ್ನು ನೋಡುವಂತಹ ಒಂದು ರಾಜಕೀಯ ಕುಟುಂಬ, ಮತ್ತೊಂದು ಕಡೆ ತುಂಬ ಜಾಣ್ಮೆಯಿಂದ ರಾಜಕಾರಣದಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಅಧಿಕಾರವನ್ನು ಕೈಗೆತ್ತಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಿರುವಂತಹ ಮತ್ತೊಂದು ಕುಟುಂಬ. ಇಬ್ಬರ ಮಧ್ಯೆ ಈಗ ಜಂಗಿ ಕುಸ್ತಿ, ಅದು ಕೂಡ ಜೈಲಿನ ಷಡ್ಯಂತ್ರದ ಚರ್ಚೆ ನಡೀತಿದೆ. ಒಂದು ವೇಳೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲೇ ಸಮಸ್ಯೆ ಎದುರಾದರೆ ಅವರು CM ಆಗುವಂತಹ ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಏನಿತ್ತು ಅದು ಸಾಧ್ಯ ಆಗೋದಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಈ ಟರ್ಮಲ್ಲೇ ಅವರು CM ಆಗೋಕ್ಕಾಗಿಲ್ಲ ಅಂದರೆ ಭವಿಷ್ಯದಲ್ಲೂ ಕೂಡ
ಮತ್ತೆ ಸರ್ಕಾರ ಕಾಂಗ್ರೆಸ್ ಬರುತ್ತೆ, ನಾನು CM ಆಗ್ತೀನಿ ಎನ್ನುವಂತಹ ನಿರೀಕ್ಷೆ ಆಶೆ ಇಟ್ಟುಕೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. DK ಶಿವಕುಮಾರ್ ಅವರು ಜೈಲಿಗೆ ಹೋಗೇ ಹೋಗ್ತಾರೆ, ಆ ದಿನಗಳು ದೂರ ಇಲ್ಲ ಅನ್ನುವಂತಹ ಕುಮಾರಸ್ವಾಮಿ ಅವರ ವಾದದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.